ಅವಶ್ಯಕತೆ ಮುಗಿದ್ಮೇಲೆ ಕೊಡೆ ಯಾರು ಹಿಡಿತಾರೆ ಅಲ್ವಾ? ಈ ಮಳೆನೂ ಅಷ್ಟೇ, ಇತ್ತೀಚೆಗೆ ಯಾಕೋ ಕೊಡೆ ಹಿಡಿಯೋರ್ಕಿಂತ ಬಕೆಟ್ ಹಿಡಿಯೋರ್ ಕಡೆನೇ ಜಾಸ್ತಿ ಸುರಿತಾ ಇದೆ ಅಲ್ವಾ? ಅರ್ಥ ಮಾಡ್ಕೊಳ್ಳಿ, ಅವ್ನು ನಾನು ಜಸ್ಟ್ ಫ್ಯಾಮಿಲಿ ಫ್ರೆಂಡ್ ಅಷ್ಟೇ. ಹಾವು ಏಣಿ ಆಟದಲ್ಲಿ ಮಾವುತನಿಗೇನು ಕೆಲಸ? ಅವ್ನು ನಮ್ಮ ತಂಟೆಗೆ ಯಾವತ್ತೂ ಬರಲ್ಲ, ಅವನಿಗೆ ನಮ್ಮ ಅವಶ್ಯಕತೆನೂ ಇಲ್ಲ. ಹಿ ಈಸ್ ವೆಲ್ ಸೆಟೆಡ್. ಒಬ್ಬ ಸಾಫ್ಟ್ವೇರ್ ಇಂಜಿನಿಯರ್ ಪದೇ ಪದೇ ಗುಜರಿ ಅಂಗಡಿಗೆ ಬರ್ತಾ ಇದ್ದಾನೆ ಅಂದರೆ ಅದರ ಅರ್ಥ ಅವನು ಇಡೀ ಗುಜರಿ ಅಂಗಡಿಗೆ ಕೊಂಡ್ಕೊತಾನೆ ಅಂತಲ್ಲ, ಅದರಲ್ಲಿ ಯಾವುದೋ ಒಂದು ಸಣ್ಣ ಪಾರ್ಟ್ ಅವ್ನಿಗೆ ಬೇಕಂತಲ್ವಾ? ಅವ್ನು ನನ್ನ ಜೊತೆ ಪರಿಚಯ ಆದಾಗಿಂದನೂ ಇಲ್ಲಿವರೆಗೂ ನನ್ನ ಜೊತೆ ಒಂದಿನೂ ಕೆಟ್ಟದಾಗ ನಡ್ಕೊಂಡಿಲ್ಲ ಗೊತ್ತಾ? ಒಲೆ ಇನ್ನೂ ಒಂದೇ ಸ್ಪೀಡಲ್ಲಿ ಉರಿತಾ ಇದೆ ಅಂದರೆ ಅದರ ಅರ್ಥ ಬೇಳೆ ಇನ್ನೂ ಬೆಂದಿಲ್ಲ ಅಂತಲ್ವಾ? ಹಂಗಲ್ಲ ರೀ. ಅಪರಾಧ ಖಾತ್ರಿಯಾದ ನಂತರವೂ ಅಪರಾಧಿಯು ಅಪರಾಧದ ಪರವಾಗಿ ನಿಲ್ತಾನಂದರೆ ಅಪರಾಧದಲ್ಲಿ ತನ್ನ ಶಾಮೀಲು ಇದೆ ಅಂತ ಅಲ್ವಾ? ಅವಶ್ಯಕತೆ ಮುಗಿದ ತಕ್ಷಣ ಮೊದಲು ಕಡಿಮೆ ಆಗೋದೆ ಪ್ರೀತಿ ಅಲ್ವಾ? ಆಗೋದೆಲ್ಲ ಆದಮೇಲೆ ಅರಿವಾಗೋದು. ಅದೊಂದು ಅದ್ಭುತ ಆಲೋಚನೆ ಹೊರತು ಅದರಲ್ಲಿ ಅಂಥದ್ದೇನೂ ಇರಲಿಲ್ಲ ಅಂತ.